ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನು ಆ್ಯಂಡ್ ಸ್ಕೂಬಿ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಶೇರ್ ಮಾಡಿ. ನೀವೆಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲಾಗ್ ನೋಡ್ತಿರೋ ಅಷ್ಟು ನಂಗೆ ಮೋಟಿವೇಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತಿನ ಲಾಗಲ್ಲಿ ನಾನು ಪಾಸ್ತಾ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಮಂಗಳವಾರದ ಲಾಗ್ ಆಗಿರುತ್ತೆ. ಮಂಗಳವಾರ ಹಂಗಿರೋ ಅಂಗಡಿಗೆ ರಜಾ, ಸೊ ಹೊರಗಡೆ ಕೆಲಸ ಇತ್ತು ಅಂತ ಹೋಗ್ತಾ ಇದ್ವಿ. ಸೊ ಬೆಳಿಗ್ಗೆನೇ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೊರಗಡೆ ಹೋಗ್ತೀನಿ. ಸೊ ತಿಂಡಿಗೆ ಪಾಸ್ತಾ ರೆಸಿಪಿ ಮಾಡಿದ್ದೆ. ಸೊ ಮಂಗಳವಾರ ದಿನ ಹೇಗೆಲ್ಲ ದಿನ ಹೋಗುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಬಾಗಿಲೆಲ್ಲ ತೊಳ್ಕೊಂಡು ನಾನು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆ ರಾತ್ರಿ ಎಲ್ಲ ಏನು ಕ್ಲೀನ್ ಮಾಡಿರಲಿಲ್ಲ. ಸೊ ಹಂಗಾಗಿ ನಾನು ಬೆಳಗ್ಗೆನೇ ಪಾತ್ರೆ ತೊಳ್ಕೊಂಡು ಒಲೆ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ಏನೇ ಆಗಲಿ, ಅಡುಗೆ ಮನೆ ಆಗಲಿ, ಮನೆ ನೀಟಾಗಿದ್ರೇ ಮನಸ್ಸು ಖುಷಿಯಾಗಿರುತ್ತೆ, ಸಮಾಧಾನವಾಗಿರುತ್ತೆ. ಒಂದೇನೋ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆ ಯಾವಾಗಲೂ ನೀಟಾಗಿದ್ದರೆ. ಸೊ ಅದಕ್ಕೋಸ್ಕರ ನೀಟ್ನೆಸ್ ಅನ್ನೋದು ಮೇಂಟೈನ್ ಮಾಡೋದು ತುಂಬಾ ಮುಖ್ಯ. ನಾವೆಷ್ಟು ನೀಟ್ನೆಸ್ ಮೇಂಟೈನ್ ಮಾಡಿಕೊಂಡು ಪಾಸಿಟಿವ್ ವೈಬ್ಸ್ನ ಮನೆಯೊಳಗೆ ಇಟ್ಟಿರ್ತೀವೋ ಅಷ್ಟು ನಾವು ಮಾಡೋ ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಏಳಿಗೆ ಅನ್ನೋದು ಕೊಡುತ್ತೆ. ಮನಸ್ಸು ಸಮಾಧಾನ ಇದ್ದಾಗಲೇ ಅಲ್ವಾ ನಾವು ಮಾಡೋ ಕೆಲಸ ನಮಗೆ ಏಳಿಗೆ ಕೊಡೋದು. ಸೊ ಹಂಗಾಗಿ ನಾವಿರೋ ಅಂಥ ಜಾಗನ ನೀಟಾಗಿ ಮಡಿಕೊಂಡು, ಖುಷಿಯಾಗಿ ಮನಸ್ಸನ್ನ ಮಡಿಕೊಂಡು ಮಾಡೋ ಕೆಲಸದಲ್ಲಿ ನಾವು ಸಕ್ಸಸ್ನ ತಗೋಬೇಕು. ಮನೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಬಿಟ್ರೆ ಮನಸ್ಸು ಎಷ್ಟು ಖುಷಿಯಾಗಿ ಕೂಲಾಗಿರುತ್ತೆ ಅಂತ ಹೇಳಿದ್ರೆ ಅದನ್ನು ಫೀಲ್ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ. ಸುಮ್ಮನೆ ನೋಡೋರಿಗಾಗಲಿ ಕೇಳೋರಿಗಾಗಲಿ ಗೊತ್ತಿರಲ್ಲ. ಸೊ ಅದನ್ನು ಫೀಲ್ ಮಾಡಬೇಕು. ನೀಟ್ನೆಸ್ ಮೊದಲು ನಾವು ನೀಟ್ನೆಸ್ ಕಲ್ತ್ಕೊಂಡಾಗ ಆಟೋಮೆಟಿಕ್ಲಿ ಮನಸ್ಸು ಚೇಂಜ್ ಆಗೇ ಆಗುತ್ತೆ. ಮೊದಲು ನೀಟ್ನೆಸ್ಸು ಇರೋ ಜಾಗನ, ನಮ್ಮ ಮನೇನ ನಾವು ನೀಟಾಗಿ ಮಡಿಕೋಬೇಕಪ್ಪ ಅನ್ನೋದು ನಮ್ಮ ಮನಸ್ಸಲ್ಲಿ ನಮಗಿರಬೇಕು ಫಸ್ಟ್ ಆಫ್ ಆಲು. ಸೊ ಆ ಥರ ನೀಟಾಗಿ ಮಡಿಕೊಂಡಾಗ್ಲೇ ನಮ್ಮ ಮನಸ್ಸು ಚೇಂಜ್ ಆಗೋದು, ಪಾಸಿಟಿವ್ ವೈಬ್ಸ್ ಅನ್ನೋದು ಬರೋದು. ನಮ್ಮ ಜೀವನದಲ್ಲಿ ಏನೇ ಒಂದು ಚಿಕ್ಕ ಪುಟ್ಟ ಎಡಗೋ ಅಂಥವು ಅಥವಾ ಕೆಟ್ಟದ್ದೇನೇ ಆಗೋದಿದ್ರೂ
ಪಾಸಿಟಿವ್ ವೈಬ್ಸ್ ಇದ್ದಾಗ ಅದನ್ನು ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬೊಬ್ಬರು ಬೆಳಗ್ಗೆ ಎದ್ದು ಬರೀ ಒಂದು ತಿಂಡಿ ಒಂದು ಮಾಡ್ಕೊಂಡು ತಿಂದ್ಬಿಟ್ಟು ಸಾಯಂಕಾಲ ಗಂಟ ಮನೆ ಎಲ್ಲ ಕೆಲಸ ಏನೇನಿರುತ್ತೆ, ಪಾತ್ರೆ ಅದಾಗಿರ್ಬೋದು, ಅಡುಗೆ ಮನೆಯದಾಗಿರ್ಬೋದು, ಕಸದ ಎಲ್ಲ ಹಂಗಂಗೆ ಅಳ್ಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಸೊ ಅದು ನೆಗೆಟಿವ್ ಏನು ಎನರ್ಜಿ ಇರುತ್ತೆ ಅದನ್ನು ಬೇಗನೆ ಅಬ್ಸರ್ವ್ ಮಾಡುತ್ತೆ, ಅಷ್ಟು ಗಲೀಜಾಗಿ ಇಟ್ಕೊಂಡ್ರೆ ಮನೇನ. ಸೊ ಅದು ಎಷ್ಟು ಹೊತ್ತೇ ಆಗಲಿ, ಅದು ಇನ್ನೇನು ಸಂಜೆ ಆದರೂ ನಾವೇ ಮಾಡಬೇಕು, ಬೆಳಗ್ಗೆ ಆದರೂ ನಾವೇ ಮಾಡಬೇಕಲ್ವ. ಸೊ ಬೆಳಗ್ಗೆನೇ ಒಂದು ಕೂಲ್ ಮೈಂಡಲ್ಲಿ ಒಂದೊಂದೇ ಪ್ಲ್ಯಾನ್ ಮಾಡಿಕೊಂಡು ಈ ಕೆಲಸ ಆದಮೇಲೆ ಈ ಕೆಲಸ ಮಾಡ್ಕೊಂಬಿಡೋಣ, ಬೇಗ ಆಗ್ಬಿಡುತ್ತೆ ನಮ್ಮ ಪ್ಲ್ಯಾನಿಂಗ್ ಇಟ್ಕೊಂಡು ಬೇಗ ಒಂದು 10-11 ಗಂಟೆ ಅಷ್ಟು ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ರೆ ಇನ್ನು ಯಾವುದೇ ಥರದ ಕೆಲಸ ಇರೋದಿಲ್ಲ. ಇನ್ನು ಎಷ್ಟು ಬೇಕಾದ್ರೂ ಫ್ರೀಯಾಗಿ ನೀವು ಮನಿಕೋಬೋದು, ಬೇರೆ ಕೆಲಸ ಮಾಡ್ಕೋಬೋದು, ಏನಾದರೂ ಮಾಡ್ಕೋಬೋದು. ಅದೇ ನೀವು ಕೆಲಸ ಏನು ಮುಗಿಸ್ಕೊಳ್ದೇ ಹಂಗೆ ಬಿಟ್ಕೊಂಡಿದ್ರೆ ಮನಸ್ಸು ಯಾವಾಗ್ಲೂ ಅಯ್ಯೋ ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಏನು ಕೆಲಸಗಳು ಏನೋ ಬೆಟ್ಟದಷ್ಟು ಇದೆಯೇನೋ ಅಂತ ಅನ್ನಿಸ್ತಿರುತ್ತೆ. ಸೊ ಒಂದೇ ಸರಿ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಬಿಟ್ರೆ, ಮನೆ ಕೆಲಸಗಳೆಲ್ಲನೂ ಮುಗಿಸ್ಕೊಂಬಿಟ್ರೆ ಬೆಟ್ಟ ಅನ್ನೋ ಥರ ಏನು ತಲೆ ಮೇಲೆ ಇರೋದಿಲ್ಲ. ಸೊ ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೂ ಟೈಮ್ ಸಿಗುತ್ತೆ. ಟೈಮ್ ವೇಸ್ಟ್ ಮಾಡಿದ್ರೆ ಮತ್ತು ಆ ಟೈಮ್ ನಮಗೆ ಸಿಗೋದಿಲ್ಲ. ಇವತ್ತಿನ ದಿನ ಇವತ್ತು ಹೆಂಗೋ ಕಾಲ ಕಳೆದು ಮನೆಕೊಂಡು ತಿನ್ಕೊಂಡು ಕಾಲ ಕಳೆದ್ಬಿಡ್ಬೋದು, ಬಟ್ ಮತ್ತೆ ಬೇಕು ಅಂದಾಗ ರಿಟರ್ನ್ ಸಿಗೋದಿಲ್ಲ. ಸೊ ಹಂಗಾಗಿ ಇವತ್ತಿದ್ದೀವಿ, ಇವತ್ತೊಂದು ದಿನನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ್ಯಕ್ಟಿವಾಗಿ ಇಟ್ಕೊಳ್ಳೋದಕ್ಕೆ ನೋಡಬೇಕು. ಎಷ್ಟು ಕೆಲಸಗಳನ್ನ ಮಾಡೋದಕ್ಕಾಗುತ್ತೆ, ಎಷ್ಟು ನಮ್ಮ ಮೈಂಡನ್ನ ನಾವು ಆ್ಯಕ್ಟಿವಾಗಿ ಇಟ್ಕೊಳ್ಳೋದಕ್ಕಾಗುತ್ತೆ ಅಷ್ಟನ್ನು ಟ್ರೈ ಮಾಡಬೇಕು ನಾವು. ಇಲ್ಲ ಅಂದರೆ ನಾವು ಒಂಥರ ಇದು ವೇಸ್ಟ್ ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ನಾವು ಸಿಗೋ ಅಂಥ ಒಂದೊಂದು ದಿನಗಳನ್ನು ನಮ್ಮ ಲೈಫಲ್ಲಿ ಯೂಸ್ಫುಲ್ ಮಾಡ್ಕೋಬೇಕು ಹೊರತು ಯೂಸ್ಲೆಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇನ್ನು ನಾನು ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಒಲೆದು ಮತ್ತು ಸಜ್ಜೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಬಿಟ್ಟೆ. ಇನ್ನು ಹಾಲಿನ ಕೆನೆ ಎಲ್ಲ ಡೈಲಿ ಏನು ಎತ್ತಿಡ್ತೀನಿ ಅದೇ ಥರನೇ ಹಾಲಿನ ಕೆನೆ ಎತ್ತಿಟ್ಟು ನಾನು ಹಾಲು ಕಾಯ್ಲಿಕ್ಕೆ ಇಟ್ಕೊಳ್ತೀನಿ. ಅದಾದಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ತೀನಿ.
ಪಾಸ್ತಾ ಮಾಡಲಿಕ್ಕೆ ನಾನು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ ಎಲ್ಲ ಕೊಯ್ದಿಟ್ಕೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಗೆ ಜಜ್ಕೊಳ್ತಾ ಇದ್ದೀನಿ. ಇನ್ನು ನೋಡಿ ಪಾಸ್ತಾ ಮಾಡೋದಕ್ಕೆ ಇಷ್ಟು ಐಟಮ್ಸ್ಗಳು ಬೇಕು. ಸೊ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಮೊದಲಿಗೆ ಪಾಸ್ತಾನ ನಾನು ಬೇಯಿಸ್ಕೊಳ್ತೀನಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಕುದಿ ಬಂದಮೇಲೆ ಪಾಸ್ತಾ ಹಾಕ್ಕೋಬೇಕು. ಅದು ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕಿ ಬೇಯಲಿಕ್ಕೆ ಬಿಡೋಣ. ಅದು ಬೆಂದಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಒಂದು ಸ್ಪೂನಲ್ಲಿ ತೊಗೊಂಡು ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ಟಾಗುತ್ತೆ. ಸೊ ಆವಾಗ ಈಸಿಯಾಗಿ ಕಟ್ಟಾದಾಗ ಅದು ಬೆಂದಿದೆ. ಅದು ಬೆಂದಮೇಲೆ ನಾವು ಸೋಸ್ಕೋಬೇಕಾಗುತ್ತೆ. ಪಾಸ್ತಾ ಬೇಯಿಸ್ಕೊಂಡಿದ್ದಾದಮೇಲೆ ನಾನು ಅದೇ ಬಾಣಲಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಮೊದಲಿಗೆ ಪ್ಯಾನ್ ಕಾಯಲಿಕ್ಕಿಟ್ಟು ಕಾದ್ಮೇಲೆ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ನಾನು ಹಚ್ಚಿಟ್ಕೊಂಡಂಥ ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತೀನಿ ಎಣ್ಣೆಯಲ್ಲಿ. ಸ್ವಲ್ಪ ಕ್ರಂಚಿ ಆಗಲಿ ಅಂತ ಸ್ವಲ್ಪ ಎಣ್ಣೆಲಿ ರೋಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನು ಈರುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಬೇಯಿಸ್ಕೊತೀನಿ. ಈರುಳ್ಳಿ ಎಲ್ಲ ಬೆಂದಮೇಲೆ ರುಬ್ಕೊಂಡು ಟೊಮೊಟೊ ಪೇಸ್ಟ್ನ ಹಾಕ್ಕೊಳ್ತೀನಿ. ಟೊಮೊಟೊ ಪೇಸ್ಟ್ ಹಾಕ್ಕೊಂಡು ಅದಕ್ಕೆ ಮಸಾಲ ಐಟಮ್, ಖಾರದ ಪುಡಿ, ಅರಿಶಿಣ, ಗರಂ ಮಸಾಲ, ಹಾಗೆಯೇ ಪೆಪ್ಪರ್ ಪೌಡರು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಆ ಪೇಸ್ಟ್ ಏನು ಟೊಮೊಟೊ ಪೇಸ್ಟ್ ಹಾಕ್ಕೊಂಡಿದ್ವಿ ಅದು ಚೆನ್ನಾಗಿ ಕುದಿ ಬರಬೇಕು. ಅದು ನೀರಿನ ಅಂಶ ಇರುತ್ತಲ್ವ ಟೊಮೊಟೊದಲ್ಲಿ, ಆ ನೀರಿನ ಅಂಶ ಬೆಂದು ಸ್ವಲ್ಪ ಗಟ್ಟಿ ಅನ್ನೋ ಥರ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಅದನ್ನು ಹಂಗೆ ಬೇಯಿಸ್ಕೊಂಡಾದಮೇಲೆ ನಾವು ಪಾಸ್ತಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಬಿಡೋಣ. ಮಸಾಲೆ ಜೊತೆಗೆ ಸ್ವಲ್ಪ ಪಾಸ್ತಾ ಬೆಂದಮೇಲೆ ಸಾಸ್ ಐಟಮ್ಸ್ಗಳನ್ನ ಹಾಕ್ಕೊಂಡು ಮತ್ತು ಅದೇ ಥರನೇ ಕೈ ಆಡಿಸ್ಕೊಂಡು ಒಂದು 10 ನಿಮಿಷ ಸಣ್ಣ ಉರಿಲೇ ಬೇಯಿಸ್ಕೊಂಡ್ರೆ ಪಾಸ್ತಾ ರೆಡಿ ಆಗುತ್ತೆ. ಪಾಸ್ತಾ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು ಪಾಸ್ತಾ. ನೀವು ಟ್ರೈ ಮಾಡಿ ನೋಡಿ. ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯದೇ, ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದೇ. ಆರಾಮ್ಸೆ ತಿನ್ಬೋದು. ಇನ್ನು ನಾವು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ರೆಡಿಯಾಗಿ ಹೊರಗಡೆ ಹೋದ್ವಿ, ನಾನು ನಮ್ಮ ಮನೆಯವರು. ಸೊ ಇದಾಗಿತ್ತು ಇವತ್ತಿನ ಲಾಗು. ಮತ್ತೆ ಸಿಗೋಣ ಹೊಸ ಲಾಗ್ ಜೊತೆಗೆ. ಸ್ವಲ್ಪ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ.